ಬಾರಿ ನೆರೆ ಹಾಗೂ ಕಳೆದ ವರ್ಷದ ಬರದಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ. ಆದರೆ ನೆರೆ ಬರದ ನಡುವೆಯೇ ಇಲ್ಲೊಬ್ಬ ರೈತ ಕಡಿಮೆ ಜಮೀನಿನಲ್ಲಿ ಹಸಿಮೆಣಸು ಬೆಳೆದು ಲಕ್ಷಾಧೀಶ್ವರನಾಗಿದ್ದಾನೆ. ಹಾಗಾದ್ರೆ ಯಾರು ಆ ಲಕ್ಷಾಧಿಪತಿ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿ ಬೆಳೆದಿರುವ ಮೆಣಸು ಬೆಳೆಯಲ್ಲಿ ಭರ್ಜರಿಯಾಗಿ ಬೆಳೆದ ಫಸಲು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದಲ್ಲಿ. ಸಾರಾಪುರ ಗ್ರಾಮದ ರೈತ ರಮೇಶ್ ಪೂಜಾರಿ ತನ್ನ 2 ಎಕರೆ ಜಮೀನಿನಲ್ಲಿ ಮೆಣಸು ಬೆಳೆ ಬೆಳೆದು ಲಕ್ಷಾಧಿಪತಿಯಾಗಿದ್ದಾನೆ. ಮೊದಲು ಬೇರೆ ಬೆಳೆ ಬೆಳೆದು ಕೈ ಸುಟ್ಟುಕೊಂಡಿದ್ದು, ಈಗ ಮೆಣಸು ಬೆಳೆದು ಭಾರಿ ಇಳುವರಿ ಪಡೆದು ಲಾಭ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾನೆ. ಇನ್ಕತ್ತಾಗ ಏನು ಮಾಡ್ತಿದ್ವು ನಾವು ಕ್ಯಾಬೂಜ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ತಿದ್ವಿ. ಈ ಸಲ ಏನು ಮಾಡಿದ್ವಿ ಹೊಸವಾಗಿ ಪೈಲೇನ ಮೆಣಸು ಗಿಡ ಹಚ್ತಿದ್ವು, ಅವ ತಿಬಲ್ಪಾಯಿ ಅಂತೇಳಿ ಹಚ್ತಿದ್ವು. ಅವ ನಮ್ಗೆ ಸರಿ ಅನಿಸ್ಲಿಲ್ರಿ. ಈಗ ಅದು ಅನಿಸ್ಲ ಅಂತ ನಮ್ಮ ಹುಡುಗ ಏನು ಮಾಡ್ತದೆ, ಇದು ಹೊಸ ಬೀಜ ಬಂದೈತೆ ಅಂತ ಕಿಶಿಂದ ಇದನ್ನು ಮಾಡಿ ನೋಡೋಣ ಅಂತೇಳಿ ಅಂದ್ರೆ ಅದನ್ನು ಮಾಡೇವು. ನಾವು ಮಾಡಿ ಟೈಮ್ದಾಗ ಏನಾಗ್ತದೆ, ಒಂದು ಗಿಡ ಲಾವಣಿ ಕೂತದ, ಲಾವಣಿ ಕೂತ ಮೇಲೆ ಏನಾಕೈತಿ, ಸ್ವಲ್ಪ ಮಳೆ ಜಾಸ್ತಿ ಹಾಕೈತಿ. ಮಳೆ ಜಾಸ್ತಿ ಹಾಕೈತೆ ಅಂದ್ರೆ ಸ್ವಲ್ಪ ಗಿಡ ಇದು ಹಾಕೈತಿ. ಅವಾಗ ಏನು ಮಾಡಿದ್ವಿ, ಒಬ್ಬ ಗ್ರಾಮ ಸೋಕಾಯಿ ಚಲೋ ಅಂತ ಸ್ಟೇಟ್ಮೆಂಟ್ ಕೊಟ್ಟದ. ಅದಕ್ಕೆ ಕೊಟ್ಟ ಮೇಲೆ ನಾವು ಸ್ಟೇಟ್ಮೆಂಟ್ ತಗೊಂಡು ತಂದು ಕೊಟ್ಬಿಟ್ಟಿಗೆ ಔಷಧಿ ಡ್ರಿಪ್ದಾಗ ಜಗಿಸಿದ್ವು, ಮೇಲೆ ಸ್ಪ್ರೇನು ಮಾಡಿದ್ವು. ಮಾಡಿದ ಮೇಲೆ ನಮ್ಮ ಗಿಡನೂ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬಂದ ಮೇಲೆ ಕಾಯಿ ಚಲೋ ಇತ್ತು. ಕಾಯಿ ಚಲೋ ಇಟ್ಬಿಟ್ಟಿಗೆ ನಮ್ಗೆ ಸ್ವಲ್ಪ ಒಂದು ಗಿಡಕ್ಕೆ ಕಾಯಿ ಭೀ ಸಾಕಟ್ಟು ಅನ್ಸಾಕೈತಿ. ಏನು ಮಾಡಿದ್ರು ನಾವು ಹಂಗೆ ಲಾಭ ತಕ್ಕೋತ ಹೊಂಟು. ಪೈಲೆ ಏನು ಮಾಡಿದ್ವು, ಇತ್ತೊಳಗೆ ಒಂದು 8 ಟನ್ ಮಾಲ್ ತೆಗೆದು ನಾವೀಗ 8 ಟನ್ ತೆಗೆದ ಮೇಲೆ ಏನು ಮತ್ತೆ ನಾಳೆ ಸೋಮವಾರದಿಂದ ಏನು ಮಾಡೋದು, 2ನೇ ಪೀಡ್ ತೆಗಿಯಾಕೆ ಚಾಲು ಮಾಡೋದು. ಇದು 2 ಎಕರೆ 15 ಗುಂಟೆ ಐತಿ. 2 ಎಕರೆ 15 ಗುಂಟೆ ಐತಿ. ಅದು ಇಂಥ ಮಳೆಗಾಲದಾಗ ಎಲ್ಲಿ ಸುತ್ತ ಹಳ್ಳಿಯಾಗೆಲ್ಲ ಸ್ವಲ್ಪ ಗಿಡಗಳೆಲ್ಲ ಚುಕ್ ಮಾಡಿ ರೈತರು ಗಿಡ ಎಲ್ಲ ಹೋಗಿದಾವು, ನಾನು ಹೋಗಿದಾವು, ನಿನ್ನೂ ಹೋಗಿದಾವು ಅನ್ನಕತ್ತವ. ಅಂದ್ಬಿಟ್ಟಿಗೆ ನಾವೇನು ಮಾಡಿದ್ವಿ, ಸ್ಟೇಟ್ಮೆಂಟ್ ಏನು ಕೊಡಾಕತ್ತಿಲ್ಲ. ಕೊಟ್ಟಂಗೆ ಅದೇನು ಔಷಧಿ ಬಿಡಿಯಾಕತ್ತು, ಮೇಲೆ ಸ್ಪ್ರೇ ಮಾಡಾಕತ್ತು, ಡ್ರಿಪ್ನಾಗ ಏನು ಮಾಡಾಕತ್ತಿಲ್ಲ. ನಮ್ಮ ಗಿಡ ಅಂತೂ ಈಗ ಚೆನ್ನಾಗಿ ಐತದೆ, ಚೆನ್ನಾಗೈತಿ. ನಾವು ಇತ್ತೊಳಗೆ ಬಹುಶಃ ಲಾಭನೂ ನಾವು ತಗೋತೇವೆ. ನಮ್ಗೆ ಒಂದು 7 ರಿಂದ 8 ಲಕ್ಷ ತನಕ ಲಾಭ ಆಯ್ತದೆ. ಖರ್ಚು 1.5 ಲಕ್ಷ ಮಾಡೇವು ನಾವು. ಅದಕ್ಕೆ 1.5 ಲಕ್ಷ ಖರ್ಚು ಮಾಡೇವು. ಇಲ್ಲೇ ಮಾರ್ಕೆಟ್ ಇಲ್ಲೇ ಇದು ಮಾಡ್ತಾವ. ಅವ್ರು ಜೋಡಿ ಮಾತಾಡ್ದು ವ್ಯಾಪಾರ ಜೋಡಿ ಮಾತಾಡ್ಬಿಟ್ಟು ಇಲ್ಲಿ ಸೈಡ್ ಗಾಡಿ ಹಚ್ತಾನ್ರಿ. ಮತ್ತೆ ಹೆಣ್ಮಕ್ಳನ್ನ ತೊಗೊಂಡ್ ಕಿಶನ್ ನಾವು ಕಾಯಿ ಕಟಾವು ಮಾಡ್ತಾವು. ಕಟಾವು ಮಾಡಿ ಕಿಶನ್ 7 ಆಗಲಿ 8 ಕ್ವಿಂಟಲ್ ತನಕ ತೆಗಿತಾವೆ. ತೆಗೆದ್ಬಿಟ್ಟಿಗೆ ದಿನ ಬಂದ್ ಕಿಶನ್ ಇಲ್ಲೇ ವ್ಯಾಪಾರಿಗೆ ಹೋಯ್ತಾನ್ರಿ. ಈ ಬಾರಿ ಸುರಿದ ಧಾರಾಕಾರ ಮಳೆಗೆ ಸಾಕಷ್ಟು ಬೆಳೆಗಳು ನಾಶವಾಗಿವೆ. ಆದರೆ ಈ ರೈತನ ಪರಿಶ್ರಮದಿಂದ ಉತ್ತಮ ಇಳುವರಿ ಬಂದಿದೆ. ಅಗ್ನಿಪರ್ವತ ಎನ್ನುವ ತಳಿ ಬೆಳೆದಿರುವ ರೈತ ಬಿತ್ತನೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ. ಈಗ ಉತ್ತಮ ಇಳುವರಿ ಬಂದಿರುವ ಕಾರಣ ಮೆಣಸಿನಕಾಯಿಗಳನ್ನು ಒಯ್ಯಲು ವ್ಯಾಪಾರಿಗಳು ರೈತನ ಜಮೀನಿಗೆ ಆಗಮಿಸಿ ಬೆಳೆಯನ್ನ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಹಸಿಮೆಣಸಿಗೆ ಈ ಬಾರಿ ಭರ್ಜರಿ ದರ ಇದ್ದು, ರೈತ ರಮೇಶ ಈ ಬಾರಿಯ ಬೆಳೆಯಲ್ಲಿ 8 ಲಕ್ಷ ರೂಪಾಯಿವರೆಗೆ ಸಂಪಾದನೆ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಬೆಳೆದ ಬೆಳೆಗಳಿಗೆ ಬೆಲೆ ಸಿಗದೆ ರೈತರು ಕಂಗಾಲಾಗುತ್ತಿರುವ ಇಂದಿನ ದಿನಗಳಲ್ಲಿ ತನ್ನ ಕಠಿಣ ಪರಿಶ್ರಮದಿಂದ ಹಸಿಮೆಣಸು ಬೆಳೆದು ಲಕ್ಷಾಧೀಶ್ವರನಾಗಿರುವ ರೈತ ಬೇರೆ ರೈತರಿಗೂ ಮಾದರಿಯಾಗಿದ್ದಾರೆ.